ಕೆಲ ಸಮಯದ ಹಿಂದೆ ಕಥೆಯಲ್ಲಿ ಹಳಿ ತಪ್ಪಿದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ಮತ್ತೆ ಟ್ರ್ಯಾಕ್ಗೆ ಬಂದಿದೆ. ವೀಕ್ಷಕರಿಗೆ ಇಷ್ಟವಾಗುವಂತಹ ಎಪಿಸೋಡ್ಗಳು ಮೂಡಿ ಬರುತ್ತಿವೆ. ಭಾಗ್ಯ ತನ್ನ ಮಾಜಿ ಗಂಡನ ಸಹಾಯಕ್ಕೆ ನಿಂತು ಆತನಿಗೆ ಗೊತ್ತಿಲ್ಲದೆ ಅದೇ ಹಳೆಯ ಕಂಪನಿಯಲ್ಲಿ ಕೆಲಸ ತೆಗೆಸಿಕೊಟ್ಟಿರುವುದು ಒಂದು ಕಡೆ ಆದ್ರೆ, ಭಾಗ್ಯ ಮನೆಯಲ್ಲಿ ಭಾಗ್ಯ ತಂಗಿ ಪೂಜಾಗೆ ಮದುವೆ ಮಾಡಲು ನೋಡುತ್ತಿದ್ದಾರೆ. ಆದ್ರೆ ಇಲ್ಲಿ ತಾಂಡವ್ ಬಂದು ಹುಳಿ ಹಿಂಡಿದ ಪರಿಣಾಮ ಗಂಡಿನ ಕಡೆಯವರು ಭಾಗ್ಯಗೆ ಅವಮಾನವನ್ನ ಮಾಡಿದ್ದಾರೆ. ಇದನ್ನ ಕೇಳಿ ಸುಮ್ಮನಿರದ ಭಾಗ್ಯ ತಂಗಿ ಪೂಜಾ ಬಂದವರಿಗೆ ಗೆಟ್ ಲಾಸ್ಟ್ ಎಂದು ಹೇಳಿ ಅಕ್ಕನ ಪರವಾಗಿ ನಿಂತಿದ್ದಾರೆ. ಈ ಎಪಿಸೋಡ್ ಅನ್ನ ಜನರು ಇಷ್ಟಪಟ್ಟಿದ್ದಾರೆ. ಭಾಗ್ಯ ಮನೆಯಲ್ಲಿ ಪೂಜಾಳನ್ನ ನೋಡಲು ಗಂಡಿನ ಕಡೆಯವರು ಬಂದಿರುತ್ತಾರೆ. ಆರಂಭದಲ್ಲಿ ಎಲ್ಲರೂ ಈ ಸಂಬಂಧಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅಡುಗೆ ಮಾಡಲು, ಸೀರೆ ಉಡಲು ಬರದಿದ್ದರೂ ತೊಂದರೆ ಇಲ್ಲ, ಮುಂದೆ ಕಲಿಯುತ್ತಾಳೆ ಎಂದು ಹುಡುಗನ ಕಡೆಯವರು ಹೇಳಿ ಒಪ್ಪುತ್ತಾರೆ. ಆದರೆ ಇದೇ ವೇಳೆ ಅವರಿಗೆ ಭಾಗ್ಯಳ ವೈಯಕ್ತಿಕ ಜೀವನದ ವಿಷಯ ಗೊತ್ತಾಗಿದೆ. ತಾಂಡವ್ ಬಂದು ಎಲ್ಲ ಹೇಳಿದ್ದಾನೆ. ಗಂಡನಿಗೆ ತಾಳಿ ತೆಗೆದುಕೊಟ್ಟು ಬಂದವಳು ಎಂಬುದು ಹುಡುಗನ ಕಡೆಯವರಿಗೆ ತಿಳಿದಿದೆ. ಗಂಡಿನ ಕಡೆಯವರು ಈ ಸಂಬಂಧ ನಮಗೆ ಬೇಡ ಎಂದು ಹೇಳುತ್ತಾರೆ. ಅಕ್ಕ ಹೀಗೆ ಇದ್ದಾಳೆ, ಇನ್ನು ತಂಗಿ ಹೇಗೆ ಆಗುತ್ತಾಳೋ ಎಂದು ಹೇಳುತ್ತಾರೆ. ಇದರಿಂದ ಕೋಪಗೊಂಡ ಪೂಜಾ, ನನ್ನ ಅಕ್ಕನಿಗೆ ಮರ್ಯಾದೆ ಇರದೇ ಇರುವ ಜಾಗದಲ್ಲಿ ನನ್ನ ಚಪ್ಪಲಿ ಕೂಡ ಬಿಡಲ್ಲ ಎಂದು ಅವರನ್ನ ಗೆಟ್ ಲಾಸ್ಟ್ ಎಂದು ಹೇಳಿ ಕಳಿಸುತ್ತಾಳೆ. ಇದಾದ ಬಳಿಕ ಭಾಗ್ಯ ಹಾಗೂ ಪೂಜಾ ನಡುವೆ ಭಾವನಾತ್ಮಕ ಸನ್ನಿವೇಶ ನಡೆದಿದೆ. ಪೂಜಾಳನ್ನ ಮದ್ವೆ ಆಗುವುದಕ್ಕೆ ಹುಡುಗನಿಗೆ ಇಷ್ಟವಿತ್ತು, ಆದ್ರೆ ಮನೆಯವರು ಒಪ್ಪುತ್ತಿಲ್ಲ. ಇತ್ತ ಪೂಜಾಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಆದ್ರೆ ಅಕ್ಕನಿಗೆ ಗೌರವ ಕೊಡದವರು ತನಗೆ ಬೇಡ ಅಂತಿದ್ದಾಳೆ. ಹುಡುಗನ ಮನೆಯವರು ಹೋದ ಮೇಲೆ ಅಕ್ಕ ತಂಗಿ ಮಧ್ಯೆ ಸಂಭಾಷಣೆ ಶುರುವಾಗಿದೆ. ಪೂಜಾ ಕಣ್ಣೀರು ಹಾಕಿಕೊಂಡು, ನೀನು ಬರೀ ನನ್ನ ಅಕ್ಕ ಅಲ್ಲ, ನನ್ನ ಅಮ್ಮ ಅಂತ ಹೇಳಿದ್ದಾಳೆ. ನನ್ನ ಬೇಕು ಬೇಡಗಳಲ್ಲಿ ಎಲ್ಲದರಲ್ಲೂ ನೀನು ನನ್ನ ಜೊತೆಗೆ ಇದ್ದೆ. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅದು ನನ್ನ ತನಕ ಬಾರದೆ ಗೋಡೆಯಾಗಿ ನೀನು ಪ್ರತಿ ಸಲ ಕಾಪಾಡಿದೀಯ. ನನ್ನ ಉಸಿರಾಟ ನೋಡಿಯೇ ನನಗೆ ಏನಾಗಿದೆ ಅಂತ ಹೇಳೋಳು ನೀನು. ಅಂಥದ್ರಲ್ಲಿ ನೀನು ನನಗೆ ಒಳ್ಳೆ ಹುಡುಗನ ಹುಡುಕಲ್ವಾ? ನೀನು ನನಗೆ ಅಕ್ಕ ಮಾತ್ರ ಅಲ್ಲ, ಎರಡನೇ ಅಮ್ಮ. ನೀನು ನನ್ನ ತಾಯಿ ಎಂದು ಕಣ್ಣೀರಿಟ್ಟಿದ್ದಾಳೆ ಪೂಜಾ. ಇದನ್ನ ನೋಡಿ ವೀಕ್ಷಕರು ಕೂಡ ಭಾವುಕರಾಗಿದ್ದಾರೆ. ಸದ್ಯ ಪೂಜಾಗೆ ಭಾಗ್ಯ ಗಂಡನ ಹೇಗೆ ಹುಡುಕುತ್ತಾಳೆ, ಇದಕ್ಕೆ ತಾಂಡವ್ ಅಡ್ಡಿಪಡಿಸುತ್ತಾನಾ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.